ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಶ್ರೇಷ್ಠವಾಗಿರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಅನಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಲಕ್ಷಣಾತ್ಮಕ ಮೋಕ್ಷವನ್ನು ಅಪೇಕ್ಷೆ ಇಟ್ಟುಕೊಂಡು ಬಂದಿರತಕ್ಕಂಥ ನಾವುಗಳು ಇವತ್ತಿನ ದಿವಸ ಮಹಾಮಂಗಲ ಅಂದ್ರೆ ಕಾರ್ಯಕ್ರಮದ ಕೊನೆಯ ಘಟ್ಟ. ಈ ಕಾರ್ಯಕ್ರಮದಲ್ಲಿ ಜಗದ್ಗುರು ಸಿದ್ಧಾರೂಢ ಅಪ್ಪಾಜಿಯವರ ಗುಣಗಾನವನ್ನ ಮಾಡುವುದದ. ಅವರು ಮಾಡಿರ್ತಕ್ಕಂಥ ಅನಂತ ಲೀಲೆಗಳನ್ನು ಸ್ಮರಣ ಮಾಡುವುದದ. ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಾಜಿ ಅವರು ಬೇರೆ ಅಲ್ಲ, ಜಗದ್ಗುರು ಸಿದ್ಧಾರೂಢ ಅಪ್ಪಾಜಿ ಅವರು ಬೇರೆ ಅಲ್ಲ. ಯಾಕಂತ ಕೇಳಿದ್ರೆ, ಜವಾರಿ ಆಕಳ ಹಾಲಿದ್ರು ಸಹಿತ ಹಾಲೆ, ಗೀರ್ ಆಕಳ ಹಾಲಿದ್ರು ಹಾಲೆ. ಹೇಗೋ ಹಾಗೆ ಶ್ರೇಷ್ಠವಾಗಿರ್ತಕ್ಕಂಥ ಮತ್ತು ಪರಮ ಪವಿತ್ರವಾಗಿರತಕ್ಕಂಥ ಸದ್ಗುರುನಾಥನನ್ನ ನಾವು ಹೇಗೆ ನಂಬಬೇಕಪ್ಪ ಅಂತ ಕೇಳಿದರೆ, ನಮ್ಮಗ ಭಯ, ಭಕ್ತಿ, ನಯ, ವಿನಯ, ಪ್ರೇಮದಿಂದ ಗುರುವಿನಲ್ಲಿ ನಾವು ಮೊದಲು ಶರಣಾಗತರಾಗಬೇಕು. ಹಂತಪ್ಪ ಗುರುವಿನಲ್ಲಿ ಶರಣಾಗತರಾಗಿ ನಮ್ಮೊಳಗಿರ್ತಕ್ಕಂಥ ಯಾವ ಕಲ್ಮಶ ಗುಣಗಳನ್ನ, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಇವೇನದಾವಲ್ಲ ಅರಿಷಡ್ ವೈರಿಗಳ, ಇವನ್ನ ಕಳ್ಕೋಬೇಕಾಗಿತ್ತು ಅಂತಂದ್ರೆ ಗುರುವಿನಲ್ಲಿ ಶರಣಾಗತರಾಗಬೇಕು ಮೊದಲು. ಮತ್ತು ಗುರುವಿನ ವಿಚಾರ ಮಾಡಿ ಮಾಡ್ಕೋಬೇಕದ. ನಿಜಗುಂಡ್ರು ಹೇಳ್ತಾರೆ, 6 ತೆರಣಾದ ಭಾವಕರಿಗೆ ಅನುಗುಣವಾಗಿ ತೋರೋ ಗುರುಕುಲ ದಿರವನು ಪೇಳುವೆ ನಿಂತುಲಿ ಅಂತ. ನಿಜಗುಂಡ್ರು ಆದರೂ ಸಹಿತ 6 ಮಂದಿ ಅದಾರ ಅಂತ ಹೇಳ್ತಾರ ಅವರು. ನಮ್ಮನ್ನು ಈ ಬಹುಬಂಧನದಿಂದ ಯಾರು ಪಾರು ಮಾಡ್ತಾರಲ್ಲ ಅಂತ ಗುರುವಿನ ಸಂಘದೊಳಗೆ ನಾವು ಇರಬೇಕು. ಆ ಗುರುವಿನ ಉಪದೇಶಾಮೃತವನ್ನು ತಗೊಂಡ ಗುರು ಏನು ಹೇಳ್ತಾನಲ್ಲ ಅದನ್ನ ನಂಬಬೇಕು. ಮೊದಲು ನಂಬಲು ಮನುಜ ವಾಕ್ಯಗಳನ್ನ ಪರಿಪಾಲನೆ ಮಾಡ್ಬೇಕ. ಹೇಗತ್ ಕೇಳಿದ್ರೆ, ಜಗದ್ಗುರು ಇಂಚಲು ಶಿವಾನಂದ ಭಾರತಿ ಅಜ್ಜ ಅವ್ರ ಬಳ್ಳಾರಿ ಒಂದು ಆಶ್ರಮ ಅದ, ನೋಡಿರ್ಬೇಕು ನೀವು. ಮಠ ದೊಡ್ಡ ಮಠ ಅದ. ಅಲ್ಲಿ ಒಂದು ದೇವಿ, ಬಗಳಾಂಬಾ ದೇವಿ ಗುಡಿನೂ ಅದ. ಅಲ್ಲಿ ಒಂದು ಸಣ್ಣ ಪ್ರಮಾಣದೊಳಗಿರ್ತಕ್ಕಂಥ ಒಂದು ಗೋಶಾಲ ಅದ. ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ, ಸಿದ್ಧಾರೂಢ ಅಜ್ಜ ಹೆಂಗಿದ್ದ ಅನ್ನೋದು ನಿಮ್ಗೆ ಹೇಳ್ತೀವಿ ನಾವು. ಲಕ್ಷ ಕೋಟಿ ಕೇಳ್ಬೇಕು. ಅಲ್ಲಿ 1, 2, 3 ಮಂದಿ ಸೇವಾದಾರಿಗಳದಾರ ಅಲ್ಲಿ ಮಠದೊಳಗೆ. ಅವಾಗ ಒಂದು ಸರಿ ಏನಾಯ್ತು ಅಂತ ಕೇಳಿದ್ರೆ, ಮಠದೊಳಗೆ ಇರ್ತಕ್ಕಂಥ ಈಗಿನ ಕಾಲಕ್ಕೆ ಒಂದು 5 ಲಕ್ಷ ರೂಪಾಯಿ ಜೋಡಿ ಎತ್ತವ. ಒಂದು 25-30 ವರ್ಷದ ಹಿಂದೆ 2 ಎತ್ತ ಕಳವದು ಅಲ್ಲಿ ಮಠದೊಳಗಿರ್ತಕ್ಕಂಥ ಎತ್ತ. ಅವು ಎಲ್ಲ ಗಳೆ ಹೊಡ್ಕೊಂಬಂದು ಕಟ್ಟಿ ಅವಕ್ಕೆಲ್ಲ ದಾನಿಗಳನ್ನ ಹಾಕಿ ನೀರು ಕುಡಿಸಿ ತಾನು ಅಲ್ಲೇ ಮಲಗಿದ್ದ. ಹಕ್ಕಿ ಒಳಗನ ಸ್ವಲ್ಪ ಮಲಗುವಂಗ ಜಾಗ ಅದ. ಅಲ್ಲಿ ಹೋಗಿ ನೋಡ್ರು ಅದ, ನಾವು ಹೇಳಿದ್ದು ಅದ ಇರಬೇಕು, ನೀವು ನೋಡ್ರು ಅದ ಇರಬೇಕು. ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಭಾಳ ಚಲೋ ಎತ್ತಿದ್ದು, ಭಾಳ ಸುಂದರದ್ದು ಎತ್ತವ. ಆ ಎತ್ತ 4 ಮಂದಿ ಕಳವ್ರ ರಾತ್ರಿ 12 ಗಂಟೆ ಸುಮಾರು ಗಂಟಿ ಎಲ್ಲ ಒಳಗೆ ಸ್ವಲ್ಪ ಕಾಗದ ತುಂಬಿ ಕಿಶಿಂದ ಸಪ್ಪಳ ಆಗದಂಗೆ ಎತ್ತ ತಗೊಂಡು ಹೋಗ್ಬಿಟ್ಟಿದ್ರು ಅವ್ರು. ಇವು ಬೆಳಿಗ್ಗೆ ಆವಾಗ ರಾತ್ರಿ ಎದ್ದು 1-1:30 ಮೇವು ಹಾಕಾಯವು. ರೈತರು ನೋಡ್ರಿ, ನೀವು ಎದ್ದು 2-3 ಸರಿ ಮೇವು ಹಾಕ್ತಾರ. ನೀವು ಹಾಕ್ತಿರಲ್ಲ ಮತ್ತೆ ಎತ್ತುಗಳಿಗೆ. ಹಂಗ ಹೋಗಿ 1-1.25 ತಾಸಾಗಿತ್ತು. ಎತ್ತಿ ಮೇವು ಹಾಕಾಕತ್ ಎದ್ದಿವ. ಎತ್ತ ಇದ್ದಿಲ್ಲ ಅವ ಹಕ್ಕಿ ಒಳಗೆ. ಅಜ್ಜವ್ರಿಗೆ ಬಂದು ಹೇಳ್ತಾನೆ, ಯಪ್ಪ ಮತ್ತೆ ಎತ್ತ ಇಲ್ಲೆಲ್ರಿ ಮಠದೊಳಗ. ಅವಕ್ಕೆಲ್ಲ ಕಾಳು ಇಟ್ಟು ಅವನ್ನೆಲ್ಲ ಮೈ ತಿಕ್ಕಿ ಅಲ್ಲೇ ಮಲ್ಕೊಂಡಿದ್ದೆ. ಹೊಳ್ಳಿ ತಿರುಗಿ ಮತ್ತೆ ನಾಳೆ ಮುಂಜಾನೆ ಗಳೆ ಹೊಡಿಯುತ್ತು. ದೌಡಟ್ ರಾತ್ರಿ ಎದ್ದು ಹೊಟ್ಟೆ ಹಾಕ್ಬೇಕಂತ ಎದ್ದೆ, ಎತ್ತುಗಳು ಇಲ್ರಿ ಅಪ್ಪ ಅಂತ ಹೇಳ್ದವ. ಅವಾಗ ಶಿವಾನಂದ ಭಾರತಿ ಅಜ್ಜ ಅವ್ರು ಏನು ಹೇಳ್ತಾರು, ಬರ್ತಾವಲ್ಲ ಅವೆಲ್ಲಿ ಹೋಗ್ಯಾವ ಹುಚ್ಚ, ಆರಾಮ್ ಮಲ್ಕೊಳ್ಳೋ, ನೀ ಅವೆಲ್ಲಿ ಹೋಗಿ ಬರ್ತಾ ಹೋಗು ಅಂತ ಹೇಳ್ತಾರ ಅವ್ರು. ಬರ್ತಾ ಹೋಗಂತ ಇವ್ರು ಹೇಳ್ತಾರು. ಎತ್ತರ ಇವನ್ ಕಣ್ಮುಂದೆ ಇಲ್ಲ. ಮತ್ತೆ ಯಾವ್ದನ್ನ ನಂಬಕವ? ಅವಾಗ ಭಯ ಆಯ್ತು. ನನಗೇನಾರ ಇಲ್ಲಿ ನನ್ನ ದಂಡ ಕಟ್ತಾರ ಅಂತ ಭಯ ಆಗೋದು ನೋಡು. ಜೀತ ಇದ್ದ ಅವಾಗ ಅಲ್ಲಿ ಸೇವಾ ಮಾಡಾಗಿದ್ದಾವ, ಭಯ ಆಗೋದಲ್ಲ. ಮತ್ತೆ ಈಗ ಅಡಿಗೆ ಮನ್ಯಾಗಿದ್ದಾವ, ಅವನಲ್ಲಿ ಕಾರು ಕಲ್ಲು ಅಥವಾ ಗುಂಡ್ಕಲ್ಲು ಏನಾರ ಹೋದ ನಮಗೆ ಅದ್ರ ಭಯ ಇರೋದಿಲ್ಲ ಅವಾಗ. ಯಾಕೆ ಹೋತಿದ ಅಂತ ಹೇಳಿ ಹಂಗೆ ಬೈದಿಂದ ಅವ ಭಾಳ ನಡ್ಕೋತ ಹೇಳಿದ